ಗೃಹಿಣಿ ಮೈಮೇಲೆ ಬಂದಿದ್ದ ಮೋಹಿನಿ ರಾತ್ರಿ ಆಕೆಯ ಮಾವನ ರೂಮಿಗೆ ಹೋಗುತ್ತಿತ್ತು. ಇವನ ಹೆಸರು ಸುಭಾಷ್. ಇವನು ತನ್ನ ಅಣ್ಣನ ಮಗ ಕುಮಾರ್ನ ಪತ್ನಿ ಪೂನಂಳ ಜೊತೆ ರೊಮ್ಯಾನ್ಸ್ ಮಾಡಿದಂತೆ ಹಾಗೂ ಸ್ವರ್ಗಸುಖ ಕಂಡಂತೆ ಕನಸು ಕಾಣುತ್ತಾ ಮಲಗಿರುತ್ತಾನೆ. ಅದೇ ಸಮಯಕ್ಕೆ ಬಾಗಿಲು ತಟ್ಟಿ ಪೂನಂ ಒಳಗೆ ಬರುತ್ತಾಳೆ. ಮಾವ, ನಾನು ನಿಮ್ಮ ರೂಮಿನಲ್ಲಿ ಮಲಗಬಹುದೇ? ಏಕೆಂದರೆ ಕುಮಾರ್ ಫೀಲ್ಡ್ ವರ್ಕ್ ಮೇಲೆ ಹೊರಗಡೆ ಹೋಗುತ್ತಾ ಇರುತ್ತಾರೆ. ನಾವಿಬ್ಬರು ಹಳ್ಳಿಯಲ್ಲಿದ್ದಾಗ ಮನೆ ತುಂಬ ಜನವಿರುತ್ತಿದ್ದರು. ಅಲ್ಲಿ ನನಗೆ ಏನೂ ಭಯವಿರಲಿಲ್ಲ. ಆದರೆ ಇಲ್ಲಿ ನನ್ನ ರೂಮಿನಲ್ಲಿ ನಾನು ಒಂಟಿಯಾಗಿರಲು ತುಂಬ ಭಯವಾಗುತ್ತಿದೆ ಎಂದು ಹೇಳಿದಾಗ ಅವನು ಸರಿ, ಇಲ್ಲೇ ಮಲಗು ಎಂದು ಒಪ್ಪಿಗೆ ಕೊಡುತ್ತಾನೆ. ಜೊತೆಗೆ ನಾನು ಹೊರಗಡೆ ಮಲಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಪೂನಂ, ನೀವು ಹೊರಗಡೆ ಮಲಗುವುದಾದರೆ ನಾನೇಕೆ ಇಲ್ಲಿ ಬರುತ್ತಿದ್ದೆ, ಪ್ಲೀಸ್ ನೀವು ಇಲ್ಲೇ ಮಲಗಿ ಎಂದು ಒಪ್ಪಿಸುತ್ತಾಳೆ. ನಂತರ ತನ್ನ ನೈಟಿಯ ಟಾಪ್ ಅನ್ನು ತೆಗೆದು ಹಾಕುತ್ತಾಳೆ. ಇದೇನು ಮಾಡುತ್ತಿದ್ದೀಯಾ ಸೊಸೆ ಎಂದು ಕೇಳುತ್ತಾನೆ. ಆಗ ಪೂನಂ, ನನಗೆ ತುಂಬ ಶೆಕೆಯಾಗುತ್ತಿದೆ ಅದಕ್ಕಾಗಿ ಎಂದು ಹೇಳುತ್ತಾಳೆ. ನಂತರ ಆಕೆ ಮಲಗುತ್ತಾಳೆ. ಆದರೆ ಆಕೆಯ ಸೌಂದರ್ಯಕ್ಕೆ ಮೊದಲೇ ಗುಲಾಮನಾಗಿದ್ದ ಸುಭಾಷ್ ಆಕೆಯ ಮೇಲೆ ಕೈ ಹಾಕಿಬಿಡುತ್ತಾನೆ. ನಂತರ ಆಕೆ ಕೂಡ ಅವನಿಗೆ ಸಹಕಾರ ಕೊಡಲು ಶುರು ಮಾಡುತ್ತಾಳೆ. ಆಗ ಸುಭಾಷ್, ಈಗ ನಿನಗೆ ಭಯವಾಗುತ್ತಿಲ್ಲವೇ ಎಂದು ಕೇಳಿ ಇಬ್ಬರು ಸ್ವರ್ಗಸುಖ ಕಾಣುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸುಭಾಷ್ ಒಬ್ಬ ದೊಡ್ಡ ಶ್ರೀಮಂತನಾಗಿರುತ್ತಾನೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಬಗ್ಗೆ ಫೋನಿನಲ್ಲಿ ಮಾತನಾಡುತ್ತಾ ಇರುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕುಮಾರ್ ತನ್ನ ಪತ್ನಿ ಪೂನಂ ಅನ್ನು ಕರೆದುಕೊಂಡು ಬಂದು, ಚಿಕ್ಕಪ್ಪ, ನನಗೆ ಇಲ್ಲಿಯೇ ಕೆಲಸ ಸಿಕ್ಕಿದೆ ಹಾಗೂ ನಾನು ಇಲ್ಲಿ ಮನೆ ಹುಡುಕುತ್ತಾ ಇದ್ದೇನೆ, ಅದಕ್ಕಾಗಿ ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ. ಆಗ ಪೂನಂ ಆಶೀರ್ವಾದ ಪಡೆಯುವಾಗ ಆಕೆಯ ಸೌಂದರ್ಯವನ್ನು ಸುಭಾಷ್ ನೋಡುತ್ತಾನೆ. ನಂತರ ಪೂನಂ ರೂಮಿಗೆ ಹೋಗಿ ತನ್ನ ಮೇಲೆ ಮೋಹಿನಿ ಬಂದಂತೆ ಆಡಲು ಶುರು ಮಾಡುತ್ತಾಳೆ. ಆಗ ಇವರಿಬ್ಬರಿಗೂ ಶಾಕ್ ಆಗಿ ಏನು ಎಂದು ಕೇಳಿದಾಗ, ನಾನು ಪರಪುರುಷನ ಜೊತೆ ಸ್ವರ್ಗಸುಖವನ್ನು ಕಾಣಬೇಕು. ನನ್ನ ಹೆಸರು ರತ್ನ. ನನಗೆ ನೀವು ಪರಪುರುಷನನ್ನು ಕೊಟ್ಟರೆ ಮಾತ್ರ ಇವಳ ದೇಹದಿಂದ ಹೊರಗೆ ಹೋಗುತ್ತೇನೆ. ನೀವಿಬ್ಬರು ನನ್ನ ದಾಹವನ್ನು ತೀರಿಸದೇ ಇದ್ದರೆ ಈಕೆಯನ್ನು ಕೊಲ್ಲುತ್ತೇನೆ ಎಂದು ಹೇಳಿದ ಮೇಲೆ ಆಕೆಗೆ ಪ್ರಜ್ಞೆ ಹೋಗುತ್ತದೆ. ನಂತರ ಸುಭಾಷ್ ಇದೇನು ಎಂದು ಕೇಳಿದಾಗ ಕುಮಾರ್, ಹಳ್ಳಿಯಲ್ಲೂ ಕೂಡ ಪ್ರಾಬ್ಲಮ್ ಇತ್ತು. ನಾನು ಇವಳ ಚಿಕಿತ್ಸೆಗಾಗಿಯೇ ಇಲ್ಲಿ ಬಂದಿರುವುದು, ಕೆಲಸಕ್ಕಾಗಿ ಅಲ್ಲ ಚಿಕ್ಕಪ್ಪ ಎಂದು ಹೇಳುತ್ತಾನೆ. ಆಗ ಸುಭಾಷ್, ನಾನೇ ಇದಕ್ಕೆ ಏನಾದರೂ ಪರಿಹಾರ ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ನಂತರ ಪೂನಂಗೆ ಪ್ರಜ್ಞೆ ಬರುತ್ತದೆ. ಆಕೆ, ನನ್ನನ್ನು ಈ ಸ್ಥಿತಿಯಲ್ಲಿ ಮಾವನ ಮುಂದೆ ನಿಲ್ಲಿಸಿದ್ದೀಯಾ ಎಂದು ಸೆರಗು ಮುಚ್ಚಿಕೊಂಡು ಗಂಡನಿಗೆ ಬೈಯುತ್ತಾಳೆ. ಆಗ ಕುಮಾರ್, ಇಲ್ಲ, ನಿನ್ನ ಮೈ ಮೇಲೆ ರತ್ನ ಮತ್ತೆ ಬಂದಿದ್ದಳು ಎಂದು ಹೇಳುತ್ತಾನೆ. ಆಗ ಪೂನಂ, ಓಹೋ, ಆ ರತ್ನ ನನ್ನ ಪ್ರಾಣವನ್ನು ತೆಗೆದುಕೊಂಡೇ ಹೋಗುತ್ತಾಳೆ ಎಂದು ಹೇಳುತ್ತಾಳೆ. ಅದಕ್ಕೆ ಸುಭಾಷ್ ಆ ದಿನವೇ ತಾಂತ್ರಿಕನನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ಅವರ ಮುಂದೆಯೇ ಪೂನಂ ಮೈ ಮೇಲೆ ರತ್ನ ಬರುತ್ತಾಳೆ. ಆಗ ತಾಂತ್ರಿಕ, ನಿನಗೆ ಏನು ಬೇಕು ಎಂದು ಕೇಳುತ್ತಾನೆ. ಆಗ ಪೂನಂ ಸುಭಾಷ್ ಕಡೆ ಕೈ ತೋರಿಸಿ, ನನಗೆ ಇವನು ಖುಷಿಪಡಿಸಬೇಕು, ಆಗ ಮಾತ್ರ ನಾನು ಈ ದೇಹದಿಂದ ಹೊರಗೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಸುಭಾಷ್, ಇದು ಹೇಗೆ ಸಾಧ್ಯ ಸೊಸೆ, ನಾನು ನಿನಗೆ ಮಾವ ಆಗಬೇಕು ಎಂದು ಹೇಳುತ್ತಾನೆ. ಆಗ ಕುಮಾರ್, ಚಿಕ್ಕಪ್ಪ, ಈಗ ಆಕೆ ಪೂನಂ ಅಲ್ಲ, ಆಕೆಯ ಮೈ ಮೇಲೆ ರತ್ನ ಇದ್ದಾಳೆ. ಮನೆಯ ಮರ್ಯಾದೆ ಮನೆಯಲ್ಲಿಯೇ ಉಳಿಯುತ್ತದೆ. ದಯವಿಟ್ಟು ಇದೊಂದು ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಬೇರೆ ವಿಧಿ ಇಲ್ಲದೆ ಸುಭಾಷ್ ಒಪ್ಪಿಕೊಳ್ಳುತ್ತಾನೆ. ನಂತರ ಸುಭಾಷ್ ಪೂನಂ ಜೊತೆ ರೂಮಿಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ತಾಂತ್ರಿಕ ಸುಭಾಷ್ ಬಳಿ ಬರುತ್ತಾನೆ. ಆಗ ತಾಂತ್ರಿಕನಿಗೆ ಸುಭಾಷ್ ಹಣ ಕೊಡುತ್ತಾನೆ. ಅವನು ನಿಜವಾದ ತಾಂತ್ರಿಕನಾಗಿರುವುದಿಲ್ಲ, ಸುಭಾಷ್ನ ಗೆಳೆಯ ಸುರೇಶ್ ಆಗಿರುತ್ತಾನೆ. ಒಳ್ಳೆಯ ಆ್ಯಕ್ಟ್ ಮಾಡಿದೆ ಎಂದು ಸುಭಾಷ್ಗೆ ಹೇಳುತ್ತಾನೆ. ಸ್ವಲ್ಪ ದಿನಗಳ ನಂತರ ತಾಂತ್ರಿಕ ಸುರೇಶ್ನ ಹೆಣ ಇರುವ ರೂಮಿನಲ್ಲಿ ಬಿದ್ದಿರುತ್ತದೆ. ಆಗ ಪೊಲೀಸರು ಬಂದು ತನಿಖೆ ಶುರು ಮಾಡಿದಾಗ ಸುಭಾಷ್, ಇವನು ನನ್ನ ಸೊಸೆಯನ್ನು ಬಲವಂತ ಮಾಡಲು ನೋಡಿದ ಎಂದು ನಡೆದದ್ದನ್ನು ವಿವರಿಸಲು ಶುರು ಮಾಡುತ್ತಾನೆ. ಒಂದು ದಿನ ಪೂನಂ ಮೇಲೆ ರತ್ನ ಬಂದಿದ್ದಾಗ ಅವತ್ತು ಕೂಡ ತಾಂತ್ರಿಕನನ್ನು ಸುಭಾಷ್ ಕರೆಸಿರುತ್ತಾನೆ. ಆದರೆ ಈ ಬಾರಿ ಪೂನಂ ನನಗೆ ತಾಂತ್ರಿಕ ಬೇಕು ಎಂದು ಕೈ ತೋರಿಸುತ್ತಾಳೆ. ಇದರಿಂದ ಸುಭಾಷ್ಗೆ ಶಾಕ್ ಆಗುತ್ತದೆ. ಆಗ ಇದು ಹೇಗೆ ಸಾಧ್ಯ ಎನ್ನುತ್ತಾನೆ. ಆಗ ಮಾಂತ್ರಿಕ, ಅದು ಏನೂ ಮಾಡೋಕೆ ಆಗುವುದಿಲ್ಲ, ಆಕೆಗೆ ಈಗ ನನ್ನನ್ನು ಕೇಳುತ್ತಾ ಇದ್ದಾಳೆ, ನಾನು ಈ ಕೆಲಸ ಮಾಡಲೇಬೇಕು ಎಂದು ಹೇಳುತ್ತಾನೆ. ಆಗ ಪೂನಂ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ಇದರಿಂದ ಸುಭಾಷ್ಗೆ ಟೆನ್ಷನ್ ಶುರುವಾಗುತ್ತದೆ. ಇದು ಆಗಲು ಬಿಡಬಾರದು ಅಂತ ಅಂದುಕೊಳ್ಳುತ್ತಾನೆ. ಇತ್ತ ರೂಮಿಗೆ ಬರುತ್ತಾ ಇದ್ದಂತೆ ತಾಂತ್ರಿಕ ಸುರೇಶ್ ಜೊತೆ ಪೂನಂ ರೊಮ್ಯಾನ್ಸ್ ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸುಭಾಷ್ ನುಗ್ಗುತ್ತಾನೆ. ನೀನು ನನ್ನ ಸೊಸೆಯನ್ನೇ ಹಾಳು ಮಾಡುತ್ತೀಯ ಎಂದು ಸುರೇಶ್ನ ಕುತ್ತಿಗೆ ಹಿಸುಕಿ ಅವನನ್ನು ಕೊಲೆ ಮಾಡಿಬಿಡುತ್ತಾನೆ. ಆಗ ಪ್ರಜ್ಞೆ ಬಂದ ಪೂನಂ, ಇದೇನು ಮಾವ, ನೀವಿಬ್ಬರು ಈ ರೂಮಿನಲ್ಲಿ ಏನು ಮಾಡುತ್ತಾ ಇದ್ದೀರಾ ಎಂದು ಗಾಬರಿಯಾಗುತ್ತಾಳೆ. ಇದೆಲ್ಲವನ್ನೂ ಪೊಲೀಸರ ಮುಂದೆ ಒಪ್ಪಿಕೊಂಡ ಸುಭಾಷ್, ಬೇಕು ಅಂತ ನಾನು ಮಾಡಲಿಲ್ಲ ಸರ್, ನನ್ನ ಸೊಸೆಯ ಶೀಲ ಉಳಿಸಲು ಹೀಗೆ ಮಾಡಿದೆ ಎಂದು ಹೇಳುತ್ತಾನೆ. ಆದರೂ ಕೂಡ ಪೊಲೀಸರು ಕೊಲೆ ಆಪಾದನೆ ಮೇಲೆ ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಆದರೆ ಇಲ್ಲಿ ಪೂನಂ ಹಾಗೂ ಕುಮಾರ್ ದೊಡ್ಡ ನಾಟಕವೇ ಆಡಿರುತ್ತಾರೆ. ಅವರು ಮೋಹಿನಿ ಕತೆ ಹೇಳಿ ಸುಭಾಷ್ನನ್ನು ಜೈಲಿಗೆ ಕಳುಹಿಸಿ ಅವನ ಆಸ್ತಿಯನ್ನೆಲ್ಲ ಅನುಭವಿಸಿಕೊಂಡು ಖುಷಿಯಾಗಿ ಇರುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಜಿಸ್ಮಾನಿ ಗುಲಾಮ್ ಎಂದು ಹುಡುಕಿ ನೋಡಬಹುದು.